ಗುಡ್ ಮಾರ್ನಿಂಗ್ ಗೈಸ್. ತುಂಬಾ ಜನ ಕೇಳ್ತಾ ಇದ್ದಾರಲ್ಲ ಅಡ್ವೆಂಚರಸ್ ಮಾಡಿ ಆನೆ ತೋರಿಸಿ ಆನೆ ವಿಡಿಯೋ ಮಾಡಿ ಅಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ಇಲ್ಲಿ ವಿಡಿಯೋ ಮಾಡಿದ್ದು ಈಗ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಇಲ್ಲಿ ಅಡ್ವೆಂಚರ್ ವಿಡಿಯೋ ಮಾಡಿ ಬ್ರೋ, ಎಲ್ಲಿ ಅಡ್ವೆಂಚರ್ ವಿಡಿಯೋನೇ ಮಾಡ್ತಾ ಇಲ್ವಲ್ಲ ಅಂತ. ನಿಮಗೋಸ್ಕರ ಇವತ್ತು ಒಂದು ಅಡ್ವೆಂಚರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಾನು ಹೋದ ವರ್ಷ ಇಲ್ಲಿಗೆ ಬಂದಿದ್ದು, ಅದಾದಮೇಲೆ ಇಲ್ಲಿಗೆ ಬಂದೇ ಇಲ್ಲ. ಏನಾಯ್ತಂದ್ರೆ ನೈಟು ಒಂಟಿ ಕೊಂಬಿರೋ ಒಂಟಿ ಸಲ್ಗ 2 ಸಲ ಬಂದಿತ್ತಂತೆ ರಾತ್ರಿ ಇಲ್ಲಿಗೆ. ಎಷ್ಟೆಲ್ಲ ಹಾಳು ಮಾಡಿದೆ ಅಂದರೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆಮೇಲೆ ಸೊ ಏನಂದರೆ ನಾನೊಂದು ಚಾಲೆಂಜ್ ಮಾಡಿದ್ದೀನಿ. ಇನ್ಮೇಲೆ ಈ ಚಾನಲಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಕಂಟಿನ್ಯೂಸ್ ಆಗಿ 7 ದಿನ ವ್ಲಾಗ್ ಬರ್ತಾನೆ ಇರುತ್ತೆ. ನಮ್ಮ ವ್ಲಾಗ್ ಗೊತ್ತಲ್ಲ, ಅದರಲ್ಲಿ ಅಡ್ವೆಂಚರಸ್ ಇರುತ್ತೆ, ಫನ್ ಇರುತ್ತೆ, ಎಮೋಷನ್ ಇರುತ್ತೆ. ಸೊ ಮಿಸ್ ಮಾಡಿದೆ ಪ್ರತಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಓಕೆ, ಇವಾಗ ಅಲ್ಲೋಗಿ ನೋಡೋಣ. ಸಿಕ್ಕಾಬಟ್ಟೆ ಆನೆ ಮಾಡಿದೆಯಂತೆ. ಕಂಟಿನ್ಯೂಸ್ ಲಾಸ್ಟು 2 ವೀಕಿಂದನೂ ಕಂಟಿನ್ಯೂಸ್ ಬರ್ತಾನೆ ಇದೆಯಂತೆ ಆನೆ. ಅದಕ್ಕೆ ಏನೇನು ಆಗಿದೆ ನೋಡಿಕೊಂಡು ಇವತ್ತು ರಾತ್ರಿ ಇದೇ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕೋಣ. ಅದಕ್ಕೂ ಮುಂಚೆ ಯಾರ್ಯಾರು ನೋಡ್ತಾ ಇದ್ದೀರಾ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 300K ಮಾಡಿ. ಇಲ್ಲಿ ನೋಡಿರಿ, ಇಲ್ಲೂ ಒಂದು ಕ್ಯಾಂಪ್ ಇದೆ. ರೈತರುಗಳು ಇಲ್ಲಿ ಒಂದಲ್ಲ ಸುಮಾರು ಒಂದು 10-20 ಇದ್ದಾವೆ. ಇಲ್ಲಿ ನೋಡಿ, ಅಲ್ಲಿ ನೋಡಿ. ಸೊ ಈ ಥರ ಕೆಳಗಡೆ ಮಲಿಕೊಳ್ಳೋದು ಡೇಂಜರು. ಮರದ ಮೇಲ್ಗಡೆ ಇದ್ದರೆ ಒಂದು ಸೇಫ್ಟಿ ಇರುತ್ತೆ. ಇಲ್ಲಿ ನೋಡಿ, ಕೆಳಗಡೆನೇ ಬಂದು ಮಲಿಕೋತಾರೆ. ಅಷ್ಟು ಸೇಫ್ ಅಲ್ಲ. ಒಳ್ಳೆ ಆನೆಗಳಾದರೆ ಏನೋ ಪರವಾಗಿಲ್ಲ. ಲಾಸ್ಟ್ ಟೈಮ್ ಬರ್ತಾಯಿತ್ತಲ್ಲ ಒಂದು ಮಕನ, ಅಂಥ ಆನೆಗಳು ಬಂದರೆ ತುಂಬ ಡೇಂಜರ್ ಈ ಥರ ಕೆಳಗಡೆ ಮಲಿಕೊಳ್ಳೋದು. ನಾವು ಲಾಸ್ಟ್ ಟೈಮೆಲ್ಲ ಇದ್ದಿದ್ದು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಟ್ರೀ ಹೌಸ್ ಮೇಲೆ. ಅಲ್ಲೊಂದು ಟ್ರೀ ಹೌಸ್ ಇದೆ, ಇಲ್ಲೊಂದು ಟ್ರೀ ಹೌಸ್ ಇದೆ ನೋಡಿ, ಇಲ್ಲೂ ಒಂದು ಟ್ರೀ ಹೌಸ್ ಇದೆ. ಅದು ಓಕೆ ಬೆಟರು. ಇಲ್ಲಿ ಕೆಳಗಡೆ ಇದೆಯಲ್ಲ ಅದೇ ಸ್ವಲ್ಪ ಡೇಂಜರು. ನೈಟ್ ಎಷ್ಟು 2 ಸಲ ಬಂದಿತ್ತಾ? ಹಾಂ ಒಂಟಿಯಾ ಹಾಂ. ಇಲ್ಲಿ ನೋಡ್ರಿ, ಇದು ಒಂದು ವಾರದ ಮುಂದ್ಗಡೆ ಎಲ್ಲ ತಿನ್ಕೊಂಡೋಗಿರೋದು ಇಲ್ಲಿ ಜೋಳನ. ಇಲ್ಲಿ ನೋಡಿ ಮೇಲ್ಗಡೆ ತುದಿನೆಲ್ಲ ತಿನ್ಕೊಂಡೋಗಿದೆ. ಅಜ್ಜೆ ಗುರುತುಗಳು ಕೂಡ ಇನ್ನೂ ಇದೆ. ಮಳೆ ಬೂದಿರೋದ್ರಿಂದ ಅಜ್ಜೆ ಗುರುತು ಸ್ವಲ್ಪ ಹೊರಟಾಗಿದೆ. ಇಲ್ಲಿ ನೋಡಿ ಆನೆ ಅಜ್ಜೆ ಗುರುತೆಲ್ಲ ಹಾಗೆ ಇದೆ. ಹೋದ ವರ್ಷ ಇಲ್ಲೆಲ್ಲ ನೋಡಿರ್ತೀರ ನೀವು, ರಾಗಿ ಹಾಕಿದ್ರು. ಆವಾಗಲೂ ಅಷ್ಟೇ ಸಿಕ್ಕಾಬಟ್ಟೆ ಆನೆಗಳು ಬಂದು ಎಲ್ಲ ಮೇಯ್ಕೊಂಡು ಹೋಗ್ತಾ ಇದ್ವು. ಇವಾಗಲೂ ಒಂದು ಜಾಗದಲ್ಲಿ ಆನೆ ಬರ್ತಿದೆಯಂತೆ, ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲ ಕಡೆ ರಾಗಿ ಜೋಳ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಇದೊಂದೇ ಜಾಗದಲ್ಲೇ ಬರೋದು. ಯಾವುದು ಇದು? ರಾತ್ರಿಯಾ? ಇಲ್ಲಿ ನೋಡಿ, ರಾತ್ರಿ ಆನೆ ಬಂದು ನೈಟು ತ್ಯಾಮ ಇರೋದ್ರಿಂದ ಅಜ್ಜೆ ಗುರುತ್ಗಳು ನೋಡಿ ಇಲ್ಲಿ ಹೀಗೆ ಹೋಗಿದೆ ನೋಡಿ. ಅಜ್ಜೆ ಗುರುತು ಅಲ್ಲೇ ಹೋಗಿದ್ಯಾ? ಯಾವುದೋ ಒಂದು ಒಂಟಿ ಕೊಂಬ ಬರುತ್ತಂತಲ್ಲ. ಎಲ್ಲಿ? ನೋಡ್ರಿ ಆನೆ ಲದ್ದಿ ರಾತ್ರಿ ಹಾಕಿರೋದು ಅನ್ಸುತ್ತೆ. ಇದು ರಾತ್ರಿ ಹಾಕಿರೋ ಲದ್ದಿ. ಓ ಇಲ್ಲಿಯಾ? ನೋಡಿ ಇದೇ ದಾರಿಲಿ ಆನೆ ಎಳಗುತ್ತೆ. ಹಿಂಗೆ ಬಂದು ಹಂಗೋಗಿ ಆ ಕಡೆ ಹೊಲಗಳಿಗೆ ಹೋಗ್ತಾವಂತೆ. ಸೊ ಅದರ ಅಜ್ಜೆ ಗುರುತುಗಳು ನೋಡಿ. ನೋಡಿ ಇದು ರಾತ್ರಿ ಹಾಕಿರೋ ಲದ್ದಿ ನೋಡಿ. ಹೋದ ವರ್ಷನೂ ಸೇಮ್ ಇದೇ ಥರ. ಹೋದ ವರ್ಷ ಇದಕ್ಕಿಂತ ಜಾಸ್ತಿ. ಇಲ್ಲಿ ನೋಡಿ, ಇದೆಲ್ಲ ರಾತ್ರಿ. ಇದು ನೋಡ್ರಿ ಎಲ್ಲ ಫುಲ್ ಎಲ್ಲ ಕಳ ಥರ ಆಗ್ಬಿಟ್ಟದೆ. ಇಲ್ಲಿ ಓಡಿಸಿದ ತಕ್ಷಣ ಓಡ್ಬಿಟ್ಟವಾ? ನೋಡ್ರಿ ಆ ಕಡೆಯಿಂದ ಓಡ್ ಬಂದು ಇಲ್ಲಿ ಜಾರಿದೆ, ಅಲ್ಲಿಂದ ಇಲ್ಲಿ ತನಕ ಅದರ ಹೆಜ್ಜೆ. ಇದು ಹಾಂ ಇದ್ಯಾವತ್ತು ನೈಟಾ? ನೋಡಿ ಲದ್ದಿ ನೋಡಿ. ನೋಡ್ರಿ ಎಷ್ಟು ತಿಂದಿದೆ ಇಲ್ಲಿ. ಫುಲ್ ಎಲ್ಲ ಕಳ ಮಾಡ್ಬಿಟ್ಟದೆ. ಇಷ್ಟು ಮೇಯ ತನಕ ನೀವು ನೋಡಿಲ್ವಾ? ಇಷ್ಟೆಲ್ಲ ಮೇಯ ತನಕ ನೋಡಿಲ್ವಾ ನೀವು? ಎಲ್ಲ ಮಲ್ಬಿಡ್ತಿದ್ದಾರೆ. ಇದು ನೋಡ್ರಿ ಯಾವ ಥರ ಇದೆ ಇಲ್ಲಿ ನೇಚರು. ಎಲ್ಲ ಒಂಥರ ಈ ಮಡಿಕೇರಿ ಕೂರ್ಗ ಆ ಟೈಪ್ ಥರ. ಅಲ್ಲಿ ಟೀ ಕಾಫಿ ಬೆಳೀತಾರೆ, ಬಟ್ ಇಲ್ಲಿ ರಾಗಿ ಜೋಳ ಬೆಳೀತಾರೆ. ಇವರೆಲ್ಲ ನಮ್ಮೂರಿನ ರೈತರುಗಳು ಡೈಲಿ ಕಾವಲಿಗೆ ಬರ್ತಾರೆ. ನಿದ್ಗೆಟ್ಟು ಇಲ್ಲಿ ಕಾವಲು ಕಾದು ಅವರ ಬೆಳೆಗಳನ್ನು ಕಾಪಾಡಿ ಅವರು ಬೆಳೆಗಳನ್ನು ಬೆಳೀತಿರೋದು ಇಲ್ಲಿ. ಸೊ
ಹೌದು ಸರ್. ನಮ್ಮ ಅಕ್ಕ ಮರಿ ಎಲ್ಲ ಹೊತ್ತಿಗಿಂತ ಕೂಲಿ ಕಂಬಳ ಕೊಡ್ತವೆ. ಸಂಜೆನಾಗ ಬಂದ ಇಲ್ಲಿ ಮನಿಕೊಂಡ್ರೆ ಅಲ್ಲ ಮನಿಕೊಂಡ್ರೆ ನಿದ್ದೆ ರಾತ್ರಿ 2 ಬಂತು. ರಾತ್ರಿ 2 ಇಷ್ಟು ದಿನ ಒಂದೇ ಬದಿತ್ತು ಒಂದು ಬಂದ್ರೆ ನಮ್ ಆವಾಗ ಪುನಃ ಈಗ ಈ ಕಡೆ ಹುಟ್ಟಿತ್ತು. ರಾತ್ರಿ 2 ಬಂದಿತ್ತಾ? ಇಷ್ಟು ದಿನ ಒಂದು ರಾತ್ರಿ ಇನ್ನೊಂದು ಇಲ್ಯಾ? ನೀವೆಲ್ಲಿ ಮರದ ಮೇಲ್ಗಡೆ ಮಲ್ಗ್ತೀರಾ ಕೆಳಗಡೆ? ಓ ಅಲ್ಲಿ ಕೆಳಗಡೆ. ಸರಿ. ಈ ಪೈರ್ಲಿ ಅಲ್ಲಿಗೆ ಬರ್ನಿಲ್ಲ, ಸಣ್ಣ ಪೈರ್ಲಿ ನೋಡ ಗುಳ್ಳು ತನ್ಕೋಬಿಟ್ಟು ಬಂದ್ಬಿಟ್ಟಿತ್ತು. ನೀವು ಹುಷಾರಾಗಿ ಮಲಿಕೊಳ್ಳಿ. ನೀವು ಅದಕ್ಕೆ ಗನ್ ಭಯ ಸರ ನಮಗವೆ. ಒಂಟಿ ಕೊಂಬಿರೋ ಒಂಟಿ ಸಲಗ ಒಂದು ಬತ್ತಿತ್ತಂತ ಇಷ್ಟು ದಿನ, ರಾತ್ರಿ 2 ಆನೆ ಬಂದಿದೆಯಂತೆ. ಸೊ ಇವತ್ತು ನೋಡೋಣ ಬರುತ್ತಾ ಏನಂತ. ಅದೆಲ್ಲ ರಾಗಿ ಹೊಲ, ಇದು ಜೋಳದ ಹೊಲ. ನೋಡಿ ಆನೆ ಹೆಜ್ಜೆ ಇದು ತಿಂದಿರೋದು. ಇದು ಮೊನ್ನೆ ಅನ್ಸುತ್ತೆ, ಇದು ಮೊನ್ನೆ ತಿಂದಿರೋದು ನೋಡಿ. ಇದು ಬೆಜ್ಜಲ್ ಬೆಳೆಯೋ ಭೂಮಿ, ಇದು ಮಳೆನೇ ನಂಬ್ಕೊಂಡು ಬೆಳೆಯೋ ಬೆಳೆ. ಬಂದಿರೋದೇ ಒಂದು ಸ್ವಲ್ಪ, ಅದರಲ್ಲೂ ನೋಡಿ ಇದೆಲ್ಲ ಲಾಸು ರೈತರಿಗೆ. ಇದೆಲ್ಲ ಹೋಯ್ತಿದು ಇದೆಲ್ಲ ಹೋಯ್ತಿವಿ, ಎಲ್ಲ ಬರಲ್ಲ. ಅಲ್ಲಿ ಬಂದ್ರೆ ಇಲ್ಲಿ ತನಕ ಬರ್ತಾರೆ. ನಮ್ದೊಂದು ಹುಡುಗ ಆನೆನ ಮುಟ್ಟಿಕೊಂಡೋಗಿ ಆನೆ ಮುಟ್ಟಿಕೊಂಡು ಬಂದದಕ್ಕೆ ಬಿದ್ದು ಅದೇನ್ ಪುನಃ ಎದ್ದೋಡ್ ಬಂದ್ಬಿಟ್ಟ. ಹುಟ್ಟ ಬಿಡೋದು ಯಾವತ್ತು? ಈಗ ಮೊನ್ನೆ ಇವ್ರೆಲ್ಲ ಬಾರ್ ಕಟ್ಕೊಂಡು ಹೋದ್ರಲ್ಲ, ಇವನು ಹೋಗವನೆ ಬ್ಯಾಟ್ರಿ ಹಾಕೊಂಡು ಇವನಿಗೆ ತಟ್ಕೊಂಡು ಬಂದ್ಬಿಟ್ಟು ಅದೇ ಅದು ಬಿದ್ದು ಓಡ್ ಬಂದ್ಬಿಟ್ಟ. ಇಲ್ಲ ಅಂದ್ರೆ ಸಿಕ್ಕನಿಲ್ಲ. ಚೆಡ್ ಸರಿ ಏಟ್ ಆಗಿದ್ರೆ ಅವನೇ ಔಟ್. ಆ ರೀತಿ ಮುಡುಕ್ತದೆ. ಇವ್ರೇನೋ ನೋಡಿ ನಮ್ ಕಷ್ಟ ಎಷ್ಟು. ಕೆಲವೊಂದು ಆನೆಗಳು ಬ್ಯಾಟ್ರಿ ಹಾಕಿದ ತಕ್ಷಣ ಓಡೋಗ್ತವೆ, ಬಟ್ ಕೆಲವೊಂದು ನಾವು ಬ್ಯಾಟ್ರಿ ಹಾಕಿದ್ರೆ ನಮ್ಮನ್ನೇ ಅಟ್ಟಾಡ್ಸ್ಕೊಂಡು ಬರ್ತವೆ. ಸೊ ಹುಷಾರಾಗಿರ್ಬೇಕು ಇಲ್ಲಿನ ರೈತರು. ಅಲ್ಲಿ ಆನೆ ದಾಟ್ತೈತಲ್ಲ ಆ ದಾರಿಗೆ JCP ಇಂದ ಮಣ್ಣು ತೋಡ್ಸೋಣ ಅಂದ್ಬಿಟ್ಟು JCP ಕರೆಸಿದೀವಿ. ಇವಾಗ JCP ನೋಡಿ ಅಲ್ಲಿ ಬರ್ತಾ ಇದೆ. ಆ JCP ಕರ್ಕೊಂಡೋಗಿ ಆನೆ ಬರೋ ದಾರಿನ ಒಂದು ಸ್ವಲ್ಪ ತೋಡ್ಸೋಣ. ಅದು ತೋಡ್ಸಿದ್ಮೇಲೆ ಆನೆ ಏನಾದರೂ ಬರಲ್ವಾ, ಅಥವಾ ಆನೆ ನಾವು ತೋರಿಸಿದ್ರು ಆ ಮಣ್ಣನ್ನು ತಳ್ಬಿಟ್ಟು ಬರುತ್ತಾ ರಾತ್ರಿ ಗೊತ್ತಾಗುತ್ತೆ. ಅದಕ್ಕೆ ಅಲ್ಲಿ ನೋಡಿ JCP ಬರ್ತಾ ಇದೆ, ಬರಲಿ. ಇವಾಗ JCP ಕರ್ಕೊಂಡು ಹೋಗ್ತಾ ಇದ್ದೀವಿ ಆನೆ ಬರೋ ದಾರಿನ ಅಲ್ಲಿ ಮುಚ್ಚೋದಕ್ಕೆ. ಹೋಗ್ಲಿ ಅಲ್ಲಿಗೆ ಹೋಗ್ಬೇಕು ನಾವು. ನಾನು JCPಲೇ ಒಂದು ರಾತ್ರಿ ಫುಲ್ಲು ಕ್ಯಾಂಪಿಂಗ್ ಹಾಕಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಬರುತ್ತೆ, ಆ ವಿಡಿಯೋ ನೋಡಿ. ಮೊದಲು ತೋರಿಸಿರ್ಲಿಲ್ವಾ? ಮೊದಲು ತೋರಿಸಿದ್ದೆ, ಆದ್ರೂ ಅದನ್ನ ತಳ್ಕೊಬಂದ್ಬಿಡುತ್ತೆ. ನೋಡಿ ಇಷ್ಟು ಹೈಟ್ ಇದೆ, ಆದರೂ ಅಷ್ಟು ದೊಡ್ಡ ಆನೆ ಇಲ್ಲಿ ಇಳಗುತ್ತೆ ಅಂದರೆ ಲೆಕ್ಕ ಕೊಡಿ. ಸಿಟಿ ಕಡೆ ಒಂದು ಫಿಲಮ್ ರಿಲೀಸ್ ಆದರೂ ನೋಡೋದಕ್ಕೆ ಜನ ಹೋಗಲ್ಲ. ಆದರೆ ನಮ್ಮ ಹಳ್ಳಿ ಕಡೆ ಒಂದು JCP ಕೆಲಸ ಮಾಡೋದಕ್ಕೆ ಬಂದರೂ ಸಾಕು, ಊರೂರು ಜನಗಳೆಲ್ಲ ಬರ್ತಾರೆ ನೋಡೋದಕ್ಕೆ ಅಲ್ವಾ? ನಿಜ ಅದು ನೋಡ್ರಿ. ನೆನೆನೂ ಬಂದಿತ್ತಣ್ಣ. ಡೈಲಿ ಒಂದು 5 ಸತಿ ಮಿನಿಮಮ್ 5 ಸತಿ 6 ಗಂಟೆ ಬಂದೇ ಬರ್ತದೆ. ರಾತ್ರಿ ಎಷ್ಟೊತ್ತಿಗೆ ಬರ್ತೀರಾ ನೀವು ಇಲ್ಲಿಗೆ? 6:30 7 ಗಂಟೆಗೆ ಬರ್ತೀರಾ? ಇಲ್ಲಿ ಮಲ್ಗ್ತೀರಾ? ಹಾಂ, ಬೆಂಕಿ ಹಾಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿನ ರೈತರು ಇಲ್ಲಿ ಮಲ್ಗ್ತಾರೆ. ಅವ್ರ ಕ್ಯಾಂಪ್ಗಳು ನೋಡಿ, ಇಲ್ಲಿನ ರೈತರ ಕ್ಯಾಂಪ್ಗಳು ಇಲ್ಲಿದೆ, ಅಲ್ಲಿದೆ. ಮರದ ಮೇಲ್ಗಡೆನೂ ಇದೆ, ಕೆಳಗಡೆನೂ ಹಾಕೊಂಡಿದ್ದಾರೆ. ಸೊ ಕೆಲವರು ಕೆಳಗಡೆ ಮಲಿಕೊಂಡ್ರೆ ಕೆಲವರು ಮೇಲ್ಗಡೆ ಮಲ್ಕೋತಾರೆ. ಆನೆ ಬಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸುತ್ತಮುತ್ತ ಎಲ್ಲೇ ಆನೆ ಬಂದರೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಇವತ್ತು ರಾತ್ರಿ ನಾವು ಈ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕೋಣ. ಅಲ್ಲಿ ಆ ಗುಳ್ಳಲ್ಲಿ ಯಾರು ಇರ್ತಾರೆ? ಹೌದಾ? ನಾವು ಲಾಸ್ಟ್ ಟೈಮ್ ಅದೇ ಗುಳ್ಳಲ್ಲಿ ಇದ್ದಿದ್ದು. ಹೋದ ವರ್ಷ ನೀವೆಲ್ಲ ಬರ್ತಾನೆ ಇರ್ನಿಲ್ವಲ್ಲ? ನಮ್ಮಲ್ಲ ಹೋದ ವರ್ಷ ಬರ್ತಾ ಇರ್ಲಿಲ್ಲ. ನಮ್ಮ ಹಳ್ಳಿನುವೆ ನೋಡಿ ನಾವು ಹೋದ ವರ್ಷ ಬರ್ತಾ ಇರುವಾಗ ಅಲ್ಲಿ ಮಾದನ್ ಅವ್ರೊಬ್ರು ಬರ್ತಾ ಇದ್ರು. ಇವರೆಲ್ಲ ಬರ್ತಾ ಇರ್ಲಿಲ್ಲ. ಓಕೆ, ಇವತ್ತು ರಾತ್ರಿ ನಾವು ಇಲ್ಲಿನ ರೈತರ ಜೊತೆ ಇಲ್ಲಿ ಕ್ಯಾಂಪಿಂಗ್ ಆಗ್ತಾ ಇದ್ದೀನಿ. ನೋಡೋಣ ಆನೆ ಬರುತ್ತಾ ಇಲ್ವೋ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ.
ಅಡ್ವೆಂಚರಸ್ ಆಗಿರುತ್ತೆ ಇಲ್ಲಿನ ರೈತರ ಜೊತೆ. ಓಕೆ, ಸಿಗೋಣ ನಾಳೆ. ಬಾಯ್.